ಮದುವೆ 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 ನವೆಂಬರ್ನಲ್ಲಿ ಎಲ್ಲೆಲ್ಲೂ ಮದುವೆಗಳದ್ದೇ ಅಬ್ಬರ. ಇವತ್ತಿನ ಸುವರ್ಣ ನ್ಯೂಸ್ ಮದುವೆ ಮನೆಯಲ್ಲಿ ಮತ್ತೊಂದು ಅದ್ದೂರಿ ವಿವಾಹವನ್ನ ನೋಡೋಣ. ಅದು ಯಾರ್ದು, ಮದುವೆ ಮನೆಯ ಸಡಗರ ಹೇಗಿತ್ತು, ಬನ್ನಿ ನೋಡೋಣ. ಮೈದಾನದಲ್ಲಿ ಯಾವುದೇ ಮದುವೆ ಆಗ್ಲಿ ಅದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ. ನೋಡೋಕೆ ಎರಡು ಕಣ್ಣು ಸಾಲದು. ಯಾಕಂದ್ರೆ ಅಲ್ಲಿ ಝಗಮಗಿಸುವ ಲೈಟಿಂಗ್, ಬಗೆ ಬಗೆ ಹೂವಿನ ಅಲಂಕಾರಗಳು ಇವೆಲ್ಲ ತುಂಬಾ ಆಕರ್ಷಣೀಯ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜು ಮಗಳ ಮದುವೆಯು ಇದಕ್ಕೆ ಹೊರತಾಗಿರಲಿಲ್ಲ. ಅಂದಹಾಗೆ ಮದುಮಗಳು ಅಕ್ಷತಾ ರಾಜ್, ವರ ಅಂಬರೀಶ್. ಅರಮನೆ ಮೈದಾನದ ವೈಟ್ ಪೆಟಲ್ಸ್ನಲ್ಲಿ ಇವರ ಅದ್ದೂರಿ ವಿವಾಹ ನೆರವೇರಿತು. ಈ ಮದುವೆ ಆರತಕ್ಷತೆಯಲ್ಲಿ ವಿವಿಧ ರೀತಿಯ ಅಲಂಕಾರಗಳು ಗಮನ ಸೆಳೆದವು. ಶಾಂತಿ ಪ್ರಚಾರಕ ಗೌತಮ ಬುದ್ಧನ ವಿಗ್ರಹ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಇನ್ನು ಊಟದ ಕೋಣೆಗೆ ಹೋದ್ರೆ ಅಲ್ಲಿ ತರತರದ ತರಕಾರಿಗಳಲ್ಲಿ ಸಾಯಿಬಾಬಾ, ಗಣೇಶ ಇತ್ಯಾದಿ ವಿಗ್ರಹಗಳನ್ನ ಇಡಲಾಗಿತ್ತು. ನವವಧುವರರನ್ನ ಹಾರೈಸೋಕೆ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಮತ್ತು ಬಿಬಿಎಂಪಿ ಕಮಿಷನರ್ ಸಿದ್ದಯ್ಯ ಬಂದಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಅರಮನೆ ಮೈದಾನದಲ್ಲಿ ನಡೆದ ಅದ್ದೂರಿ ಮದುವೆಯ ವೈಭವ ನೋಡುಗರ ಮನಸೆಳೆದಿತ್ತು. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಂದು ಕಡೆ ಕಾರ್ತಿಕ ಸೋಮವಾರ, ಪರಮಶಿವನ ಭಕ್ತರಿಗೆ ಪರಮ ಪುಣ್ಯ ದಿನ. ಇದರ ಪ್ರಯುಕ್ತ ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ನಡೆಯಿತು. ಅದರಲ್ಲೂ ಸಂಪಂಗಿರಾಮ ನಗರದ ಪುರಾತನ ಕಲ್ಯಾಣಿಯಲ್ಲಿ ನಡೆದ ಲಕ್ಷ ದೀಪೋತ್ಸವ ನೋಡುಗರ ಕಣ್ಮನ ತಣಿಸುವಂತಿತ್ತು, ಭಕ್ತರನ್ನ ಪರವಶಗೊಳಿಸುತ್ತಿತ್ತು. ಇನ್ನು ಯಲಹಂಕದ ಬಿಬಿಎಂಪಿ ಕಚೇರಿ ಹಣತೆಗಳ ಸಾಲಿನಲ್ಲಿ ತೇಲಿ ಹೋಗಿತ್ತು. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಕೇಂದ್ರ ಮಾಜಿ ಮಂತ್ರಿ ಜಾಫರ್ ಶರೀಫ್ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡ್ರು. ಸಾವಿರಾರು ಭಕ್ತರು ದೀಪ ಬೆಳಗಿ ತಮ್ಮ ಬದುಕಿನ ಕತ್ತಲೆ ದೂರವಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಇಲ್ಲಿ ಸಾಧು ಸತ್ರು ಇವರೆಲ್ಲ ಬಂದು ಸ್ನಾನ ಮಾಡಕ್ಕಂತ ಇದ್ದಿದ್ದು ಕಲ್ಯಾಣಿ. ಕಾಲ ನಂತರ ಇದು ಕಲ್ಯಾಣಿಯಲ್ಲಿ ನೀರು ಖಾಲಿಯಾಗಿ ಕಲ್ಯಾಣಿ ಸ್ವಚ್ಛವಾಗಿ ಮಾಡಿಸಿ ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ದಿವಸ ನಾವು ಇಲ್ಲಿ ದೀಪೋತ್ಸವ ಮಾಡಬೇಕಂತ ತೀರ್ಮಾನ ಮಾಡಿ ಸುಮಾರು ಈಗ ಇದು 10ನೇ ವರ್ಷದಿಂದ ನಾವು ಪ್ರತಿ ವರ್ಷದಿಂದನೂ ಸತತವಾಗಿ ಮಾಡ್ಕೊಂಡು ಬರ್ತಾನೇ ಇದ್ವಿ. ದೆಹಲಿಯಲ್ಲಿ ಡಿಸೆಂಬರ್ ಮೊದಲ ವಾರದಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳಿಗೆ ಸಂಬಂಧಿಸಿದ ಫಿಲ್ಮ್ ಫೆಸ್ಟಿವಲ್ ನಡೆಯಲಿದೆ. ಇದಕ್ಕೆ ಕರ್ನಾಟಕದ 4 ನಿರ್ದೇಶಕರ ಚಿತ್ರಗಳು ಆಯ್ಕೆಯಾಗಿವೆ. ಸ್ವಾತಿ ದಂಡೇಕರ್ ನಿರ್ದೇಶನದ ವಾಟರ್ ಅಂಡ್ ಎ ಸಿಟಿ, ಸರ್ವನ್ ಕುಮಾರ್ ನಿರ್ದೇಶನದ ಎ ಸ್ಮಾಲ್ ಥಿಂಗ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್, ಸಂದೇಶ್ ಕುದೂರ್ ನಿರ್ದೇಶನದ ನಾರ್ತ್ ಈಸ್ಟರ್ನ್ ಡೈರೀಸ್ ಹಾಗೂ ಸೇನಾನಿ ಹೆಗ್ಡೆ ನಿರ್ದೇಶನದ ದಿ ಪ್ಯಾಕ್ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ಳಲಿವೆ. ಸಿಎಂಎಸ್ ವಾತಾವರಣ 2011 ಹೆಸರಿನ ಫಿಲ್ಮ್ ಫೆಸ್ಟಿವಲ್ ಡಿಸೆಂಬರ್ 6ರಿಂದ 10ರವರೆಗೆ ನಡೆಯಲಿದೆ. ಚಳಿಗಾಲ ಪ್ರಾರಂಭವಾಗಿದೆ. ನಿಧಾನವಾಗಿ ಚಳಿಯೂ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಉಷ್ಣಾಂಶದಲ್ಲಿ ಏರಿಳಿತಗಳು ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರಿನ ಇಂದಿನ ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶ ಎಷ್ಟಿದೆ ಅಂತ ನೋಡೋಣ. ಗರಿಷ್ಠ ಉಷ್ಣಾಂಶ 27.4 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 15.8 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅತಿ ವೇಗದಲ್ಲಿ ವಾಹನ ಚಾಲಕನ ಎಡವಟ್ಟು, ರಸ್ತೆಯಲ್ಲೇ ಚಲ್ಲಾಪಿಲ್ಲಿಯಾಗಿ ಬಿತ್ತು ಗರಿ ಗರಿ ನೋಟು, ಸಿಕ್ಕವರಿಗೆ ಸೀರುಂಡೆ, ಕಳೆದುಕೊಂಡವನಿಗೆ ಬಾಸು. ಬಹುಕೋಟಿ ಹಗರಣದ ತನಿಖೆ ವಿಚಾರ, ಶರ್ಮಾ ಕಾರ್ಯದ ವಿರುದ್ಧ ಸಿದ್ದಯ್ಯ ಕೆಂಡಾಮಂಡಲ, ತೀವ್ರಗೊಂಡ ಪಾಲಿಕೆ ಆಯುಕ್ತ, ಪೊಲೀಸ್ ನಿರೀಕ್ಷಕರ ಶೀತಲ ಸಮರ. ಕಿಂಗ್ ಫಿಶರ್ ಬೀರ್ ಬಾಟಲ್ನಲ್ಲೂ ಬಂತು ಫಂಗಸ್, ಕಸ ಕಡ್ಡಿ ಕಂಡು ಗುಂಡು ಪ್ರಿಯರು ಫುಲ್ ಶಾಕ್, ಮೈಮರೆತ್ರೆ ಆಸ್ಪತ್ರೆ ಸೇರೋದು ನೋ ಡೌಟ್. ಒರಟನ ವಿರುದ್ಧ ಪತ್ನಿ ಟಾರ್ಚರ್ ಕೇಸ್, ಹಲಸೂರು ಠಾಣೆಗೆ ಪ್ರಶಾಂತ್, ಶಶಿರೇಖಾ ಹಾಜರ್, ರಾಜಿಗೆ ಬಂದಿದ್ರ ಸ್ಯಾಂಡಲ್ವುಡ್ ಸ್ಟಾರ್.
ಕಡ್ಲೆಕಾಯಿ 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 ಬಸವನಗುಡಿ ಪರೀಕ್ಷೆಗೆ ಬಂದವರು ಫುಲ್ ಎಂಜಾಯ್, ತಿನ್ನೋ ಸ್ಪರ್ಧೆಯಲ್ಲೂ ಯುವತಿಯರು ಎತ್ತಿದ ಕೈ. ಇನ್ನು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಅನ್ನೋ ಇಮೇಲ್ ಐಡಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಇವತ್ತಿನ ಬೆಂಗಳೂರು ಮೆಟ್ರೋ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.